ನಮಸ್ಕಾರ ಸ್ನೇಹಿತರೆ ಹೊಸ ಮುನ್ನುಡಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ನಮ್ಮ ಬೆಂಗಳೂರಿನ ಏರ್ಫೋರ್ಸ್ ಸ್ಕೂಲು ಜಾಲಹಳ್ಳಿಯಿಂದ ಕಡೆಯಿಂದ ತುಂಬ ವೇಕೆನ್ಸೀಸ್ನ ಬಿಡುಗಡೆ ಮಾಡಿದ್ದಾರೆ ವೀಕ್ಷಕರೇ. ಅಕಾಡೆಮಿಕ್ ಇಯರ್ 2026-27 ಇಯರ್ಗೆ ತುಂಬ ವೇಕೆನ್ಸಿ, ತುಂಬ ಪೋಸ್ಟ್ನ ಬಿಡುಗಡೆ ಮಾಡಿದ್ದಾರೆ. ಯಾರ್ಯಾರು ನೀವು ಶಿಕ್ಷಕರು ಜಾಬ್ನ ಹುಡುಕ್ತಾ ಇದ್ದೀರೋ ಅವರಿಗೆಲ್ಲ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ವೀಕ್ಷಕರೇ. ತುಂಬ ಪೋಸ್ಟ್ಗಳನ್ನ ಕಾಲ್ ಮಾಡಿದ್ದಾರೆ. ನೀವೇನಾದ್ರು ಪ್ರೀ ನರ್ಸರಿ ಹುಡುಕ್ತಾ ಇದ್ದೀರಾ, ಅಥವಾ ಪ್ರೈಮರಿ ಸ್ಕೂಲಿಗೆ ಹುಡುಕ್ತಾ ಇದ್ದೀರಾ, ಸೆಕೆಂಡ್ರಿ ಸ್ಕೂಲಾ, ಅಥವಾ PUC ಫಸ್ಟ್ PUC ಸೆಕೆಂಡ್ PUCಗೆ ನೀವೇನಾದ್ರು ಪೋಸ್ಟ್ನ ವೇಕೆನ್ಸೀಸ್ನ ಹುಡುಕ್ತಾ ಇದ್ದೀರಾ ವೀಕ್ಷಕರೇ, ಅವರಿಗೆಲ್ಲರಿಗೂ ಒಂದು ಸುವರ್ಣ ಅವಕಾಶ. ಅದು ಕೂಡ ಲ್ಯಾಬ್ ಟೆಕ್ನಿಷಿಯನ್ನು, ಹೆಲ್ಪರು, ಮೇಡು, ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಸುವರ್ಣ ಅವಕಾಶವನ್ನು ಒದಗಿಸ್ಕೊಟ್ಟಿದ್ದಾರೆ ವೀಕ್ಷಕರೇ ನಮ್ಮ ಏರ್ಫೋರ್ಸ್ ಸ್ಕೂಲು ಜಾಲಹಳ್ಳಿ ಕಡೆಯಿಂದ ವೀಕ್ಷಕರೇ. ಇಲ್ಲಿ ನೀವು ಹೇಗೆ ಅಪ್ಲೈ ಮಾಡ್ಬೋದು, ಯಾವುದು ಲಾಸ್ಟ್ ಡೇಟು, ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ, ಏನು ಪ್ರೋಸೆಸ್ ಇದೆ ಅನ್ನೋ ಎಲ್ಲ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ವಿವರಿಸ್ತೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಲಾಸ್ಟ್ ತನಕ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ವೀಕ್ಷಕರೇ. ಯಾರ್ಯಾರಿಗೆ ಟೀಚಿಂಗ್ ವೇಕೆನ್ಸೀಸ್ನ ನೀವು ಜಾಬ್ನ ಹುಡುಕ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಒಂದು ಸುವರ್ಣ ಅವಕಾಶ ವೀಕ್ಷಕರೇ. ಇದು ವೀಕ್ಷಕರೇ, ನಾನು ಆಗಲೇ ಹೇಳ್ದಂಗೆ ಜಾಲಹಳ್ಳಿ ಏರ್ಫೋರ್ಸು ಪ್ರತಿಯೊಬ್ಬರಿಗೂ ಗೊತ್ತಿರೋಂಗೆ ಏರ್ಫೋರ್ಸ್ ಸ್ಕೂಲ್ ಇದು ತುಂಬಾ ಫೇಮಸ್ ವೀಕ್ಷಕರೇ. ತುಂಬ ಸ್ಟೂಡೆಂಟ್ಸ್ ಇರುವಂತಹ ಒಂದು ಸ್ಕೂಲು ವೀಕ್ಷಕರೇ ಇಲ್ಲಿ. ಹಾಗಾಗಿ ಇಲ್ಲಿ ನೀವು ಸೇರಿಕೊಂಡ್ರೆ ಒಂಥರ ನಿಮ್ಮ ಜಾಬು ಸೇಫ್ ಆ್ಯಂಡ್ ಸೆಕ್ಯೂರ್ ಇರುತ್ತೆ, ನಿಮ್ಮ ಲೈಫು ಕೂಡ ಸೆಕ್ಯೂರ್ ಆಗಿರುತ್ತೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರಿಗೂ ಈ ಸುವರ್ಣ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ. ಇದನ್ನು ಬಂದ್ಬಿಟ್ಟು ವೀಕ್ಷಕರೇ, ಜಾಲಹಳ್ಳಿ ಈಗ 2026 ಇದಾಗಿರೋದ್ರಿಂದ 2026 ಅಕಾಡೆಮಿಕ್ ಇಯರ್ಗೆ ಅವರು ಈ ವೇಕೆನ್ಸೀಸ್ನ ಕಾಲ್ ಮಾಡಿದ್ದಾರೆ. ಅದರಲ್ಲೂ ಕೂಡ ನಿಮ್ಮ ಎಲಿಜಿಬಿಲಿಟಿ ಕ್ರೈಟೀರಿಯಾ ಲಾಸ್ಟ್ ಡೇಟ್ ವೀಕ್ಷಕರೇ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ಫಸ್ಟು 11/1/20 ಅಂದರೆ ಇನ್ನೂ ನಿಮಗೆ ಜನವರಿ 11 ತನಕ ಇನ್ನೂ 15 ದಿನ ಇದೆ ವೀಕ್ಷಕರೇ. ಈ 15 ದಿನದಲ್ಲಿ ನೀವು ಎಲ್ಲಿ ಹೋಗಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು ಅಂದರೆ ಏರ್ಫೋರ್ಸ್ ಸ್ಕೂಲು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಏರ್ಫೋರ್ಸ್ ಸ್ಕೂಲ್ ಅವರಿಗೆ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು. ಅಪ್ಲಿಕೇಶನ್ನು ಮತ್ತು ಆ ಸಪೋರ್ಟಿಂಗ್ ಡಾಕ್ಯುಮೆಂಟ್ನ ನೀವು ಹೋಗಿ ಸಬ್ಮಿಟ್ ಮಾಡಬೇಕು ವೀಕ್ಷಕರೇ. ನೀವು ಅಲ್ಲಿ ನೋ ಫೀಸ್ ಇರುತ್ತೆ, ನೋ ಅಪ್ಲಿಕೇಶನ್ ಫೀಸು ಮತ್ತು ನೋ ಎನಿ ಎಕ್ಸಾಮಿನೇಷನ್ಸ್ ಇರುತ್ತೆ. ನೀವು ಡೈರೆಕ್ಟಾಗಿ ಹೋಗಿ ಅಲ್ಲಿ ನೀವು ಇಂಟರ್ವ್ಯೂಗಳನ್ನ ಅಟೆಂಡ್ ಮಾಡ್ಬೋದು. ಅವರು ನಿಮ್ಮ ಅಪ್ಲಿಕೇಶನ್ ಎಲ್ಲ ರಿವ್ಯೂ ಮಾಡಿದ ಮೇಲೆ ನಿಮ್ಮ ಇಂಟರ್ವ್ಯೂಗೆ ಕಾಲ್ ಮಾಡ್ತಾರೆ. ಸ್ಯಾಲ್ರಿನೂ ಅಷ್ಟೇ ಆಲ್ಮೋಸ್ಟ್ 13,000-15,000 ಪ್ಲಸ್ಸೇ ಇರುತ್ತೆ ನಿಮಗೆಲ್ಲರಿಗೂ. ಅದು ನಿಮ್ಮ ಕ್ವಾಲಿಫಿಕೇಷನ್ ಪ್ರಕಾರ ನೀವು ಏನು ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಮತ್ತು ನಿಮಗೆ ಯಾವ ಪೋಸ್ಟ್ ಇದೆ ಅದ್ರ ಮೇಲೆ ನಿಮಗೆ ಅದನ್ನು ಸ್ಯಾಲ್ರಿನೂ ಕೂಡ ಅವರು ಡಿಸೈಡ್ ಮಾಡ್ತಾರೆ ವೀಕ್ಷಕರೇ. ಹಾಗಾಗಿ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ನಿಮಗೆ ಏನೇ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬೇಕು ಅಂದ್ರೂ ಅವರ ಸ್ಕೂಲ್ ವೆಬ್ಸೈಟಿಗೆ ಹೋದರೆ ನಿಮಗೆ www.fsjalahalli.org ಈ FSJL ಈ ವೆಬ್ಸೈಟಿಗೆ ಹೋದರೆ ನಿಮಗೆ ಅಲ್ಲಿ ಎಲಿಜಿಬಿಲಿಟಿ 2026 ವೇಕೆನ್ಸೀಸಲ್ಲಿ ಹೋದರೆ ಅಲ್ಲಿ ನಿಮಗೆ ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ, ಯಾವುದು ಲಾಸ್ಟ್ ಡೇಟ್ ನಾನು ಆಲ್ರೆಡಿ ಹೇಳಿದ್ದೀನಿ, 11th ಜನವರಿ ಇಸ್ ದ ಲಾಸ್ಟ್ ಡೇಟು. ಅದರೊಳಗೆ ನೀವು ಅಪ್ಲಿಕೇಶನ್ ಇಲ್ಲಿ ಹೋಗಿ ಸಬ್ಮಿಟ್ ಮಾಡ್ಬೋದು. ನನ್ನ ಪ್ರಕಾರ ನಾನು ಆನ್ಲೈನಲ್ಲಿ ಎಲ್ಲೂ ಅಪ್ಲೈ ಅಂತ ನೋಡಲಿಲ್ಲ, ಬಟ್ ನೀವು ಅಪ್ಲಿಕೇಶನ್ ಎಲ್ಲ ಅಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಆ ಎಲಿಜಿಬಿಲಿಟಿ ಕ್ರೈಟೀರಿಯಾಗೆ ನಿಮಗೆ ಮ್ಯಾಚ್ ಆದರೆ ಅಲ್ಲಿಂದ ನೀವು ಅಪ್ಲಿಕೇಶನ್ನ ಇದು ಮಾಡಿಕೊಂಡು ಅಲ್ಲಿ ಫಿಲ್ ಮಾಡಿಕೊಂಡು ಹೋಗಿ ಸಪೋರ್ಟಿಂಗ್ ಎಲ್ಲ ವಿತ್ ಎಲ್ಲ ಡಾಕ್ಯುಮೆಂಟ್ಸ್, ಸಪೋರ್ಟಿಂಗ್ ಡಾಕ್ಯುಮೆಂಟ್ನ ತೊಗೊಂಡೋಗಿ ವಿತ್ ಫೋಟೋ ಕಾಪಿದೊಂದು ಎಲ್ಲ ಡಾಕ್ಯುಮೆಂಟ್ ವಿತ್ ಸಪೋರ್ಟಿಂಗ್ ಕಾಪಿನ ತೊಗೊಂಡೋಗಿ ಅವರಿಗೆ ಸಬ್ಮಿಟ್ ಮಾಡಬೇಕು ವೀಕ್ಷಕರೇ. ಅವರು ನಿಮಗೆ ಅವರೆಲ್ಲ ರಿವ್ಯೂ ಮಾಡಿ ಒಂದು ದಿನ ಕಾಲ್ ಮಾಡ್ತಾರೆ. ಹಾಗಾಗಿ ಏನೇನು ಅಂತ ಎಲ್ಲ ನೋಡ್ತಾ ಹೋಗೋಣ ವೀಕ್ಷಕರೇ. ಏನೇನು ಇದ್ದಾವೆ ಅಂತ ನಾನೆಲ್ಲ ಹೇಳ್ದಂಗೆ ಮೇನ್ ಇದು ಬೇಕಾಗಿರೋದು ನಿಮಗೆ ಕಾಂಟ್ಯಾಕ್ಟ್, ಏನೇ ಇಮೇಲು ಅವ್ರಿಗೆ ಇನ್ಫಾರ್ಮೇಷನ್ ತಿಳ್ಕೊಬೇಕು ಅಂದ್ರೂ ಇಮೇಲ್ ಅಡ್ರೆಸ್ ಇದೆ. ಅದಾದಮೇಲೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ವೀಕ್ಷಕರೇ. ನಿಮಗೆ ಏನೇ ರಿಲೇಟೆಡ್ ಇಶ್ಯೂಸ್, ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಲಿ, ವೇಕೆನ್ಸೀಸ್ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಇಲ್ಲಿ ಇವರಿಗೆ ಕಾಲ್ ಮಾಡಿ ನೀವು ಕೇಳ್ಕೊಬೋದು ಏನು ಯಾವ ಥರ ಪ್ರೋಸೆಸ್ಸು ಹೇಗಿದೆ ಅಂತ. ಆದರೂ ಸಿಂಪಲ್ ಆಗಿದ್ರೆ ವೆಬ್ಸೈಟಿಗೆ ಹೋದರೆ ನಿಮಗೆ ಪ್ರತಿಯೊಂದು ಡೀಟೇಲ್ಸು ಗೊತ್ತಾಗುತ್ತೆ. ನೀವು ಯಾವ ಜಾಬ್ನ ಹುಡುಕ್ತಾ ಇದ್ರೋ ಅದು ನಿಮ್ಮ ಎಲಿಜಿಬಿಲಿಟಿ ಕ್ರೈಟೀರಿಯಾಗೆ ಮ್ಯಾಚ್ ಆಗಿದ್ರೆ ಮಾತ್ರ ಅಪ್ಲೈ ಮಾಡಿ ವೀಕ್ಷಕರೇ. ಅದಾದಮೇಲೆ ನಾನು ಇಲ್ಲೆಲ್ಲ ಪೋಸ್ಟ್ಗಳು ಇಲ್ಲೇ ಪ್ರತಿಯೊಂದು ಪೋಸ್ಟ್ಗಳು ಎಷ್ಟೆಷ್ಟು ವೇಕೆನ್ಸಿ ಇದ್ದಾವೆ ಅಂತೆಲ್ಲ ರೀಡ್ ಮಾಡ್ತಾ ಹೋಗ್ತೀನಿ. ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಯಾವ ಪೋಸ್ಟ್ಗಳಿದ್ದಾವೆ, ನಿಮಗೆ ಆ ಪೋಸ್ಟಿಗೆ ಅಪ್ಲೈ ಮಾಡ್ಬೋದಾ, ನೀವು ಎಲಿಜಿಬಿಲಿಟಿ ಇದ್ದೀರಾ ಅಂತ ವೀಕ್ಷಕರೇ. ನೀವು ಇಲ್ಲಿ ರೆಗ್ಯುಲರ್ ಬೇಸಿಸ್ಗೂ ಅಪ್ಲೈ ಮಾಡ್ಬೋದು, ಕಾಂಟ್ರಾಕ್ಚುಯಲ್ ಬೇಸಿಸ್ಗೂ ಅಪ್ಲೈ ಮಾಡ್ಬೋದು, ಮತ್ತು ನಿಮಗೆ ಲೈಕ್ ಪಾರ್ಟ್ ಟೈಮು ಬೇಸಿಸು, ಕಾಂಟ್ರಾಕ್ಚುಯಲ್ಲು, ಇನ್ನೊಂದು ಒಂಥರ ಬೇರೆ ಥರ ಎಲ್ಲ ಇದ್ದಾವೆ. 2-3 ಥರ ಬೇಸಿಸ್ ಎಲ್ಲ ಇದ್ದಾವೆ. ನೀವು ಅವ್ರ ಹತ್ರ ಕಾಲ್ ಮಾಡಿ ತಿಳ್ಕೊಳ್ಳಿ. ಆ್ಯಕ್ಚುಲಿ ನಾಳೆ ಯಾವ್ಯಾವ ಥರ ಕಾಂಟ್ರಾಕ್ಚುಯಲ್ಲು, ಪಾರ್ಟ್ ಟೈಮು, ರೆಗ್ಯುಲರು ಇವೆಲ್ಲ ನಾರ್ಮಲ್. ಇವೆಲ್ಲ ರೆಗ್ಯುಲರ್ ಅಂದರೆ ಈಗ ಆಲ್ಮೋಸ್ಟ್ ಅವರು ಎವ್ರಿ ಡೇ ಇದಿರುತ್ತೆ. ಕಾಂಟ್ರಾಕ್ಚುಯಲ್ ಬೇಸಿಸ್ ಅಂದರೆ
ಎಷ್ಟು ಅವರ್ಸ್ ಬಂದ್ಬಿಟ್ಟು ಇದು ಮಾಡೋಕ್ಕೆ ಥರ ಇರ್ಬೋದು. ಹಾಗಾಗಿ ಪ್ರತಿಯೊಂದು ಡೀಟೇಲ್ಸ್ ನಾನು ರೀಡ್ ಮಾಡ್ತೀನಿ. ಪ್ರತಿಯೊಬ್ಬರು ಯಾರ್ಯಾರು ನಿಮಗೆ ಎಲಿಜಿಬಿಲಿಟಿ ಯೂಸ್ ಇದ್ದರೆ ನಿಮಗೆ ಅಪ್ಲೈ ಮಾಡಬೇಕು ಅನಿಸಿದ್ರೆ ಅಪ್ಲೈ ಮಾಡಿ ವೀಕ್ಷಕರೇ. ಫಸ್ಟು ವೀಕ್ಷಕರೇ, ಪೋಸ್ಟ್ ಗ್ರಾಜ್ಯುಯೇಟ್ಗೆ ಅವರಿಗೆ ಅಂದರೆ ನೀವು PUs ಫಸ್ಟು ಮತ್ತು ಫಸ್ಟ್ PUC ಸೆಕೆಂಡ್ PUCಗೆ ಅವ್ರು ತೊಗೊಳ್ತಾ ಇರೋದು ಪೋಸ್ಟ್ ಗ್ರಾಜ್ಯುಯೇಟ್ ಅವ್ರನ್ನ ಯಾವ ಹೆಸರು ಇಟ್ಟು ಅಕೌಂಟೆನ್ಸಿ, ಎಕನಾಮಿಕ್ಸು, ಬಿಸ್ನೆಸ್ ಸ್ಟಡೀಸು, ಕಂಪ್ಯೂಟರ್ ಸೈನ್ಸು, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕಲ್ ಎಜುಕೇಷನು, ಮ್ಯಾಥಮೆಟಿಕ್ಸ್, ಇಂಗ್ಲೀಷ್ ಇವೆಲ್ಲ 10 ವೇಕೆನ್ಸೀಸ್ ಇದೆ ವೀಕ್ಷಕರೇ. ಈಚ್ ಒನ್ ಬೇಕಾಗಿರೋದು ಅವರಿಗೆ. ಹಾಗಾಗಿ ಅದು ನೀವೇನಾದ್ರು ಇಂಟ್ರೆಸ್ಟ್ ಇದ್ದರೆ ಅದಕ್ಕೊಂದು ಅಪ್ಲೈ ಮಾಡ್ಬೋದು. ಅದಾದಮೇಲೆ ರೆಗ್ಯುಲರ್ ನಿಮಗೆ 6th ಇಂದ 10th ಸ್ಟ್ಯಾಂಡರ್ಡಿಗೆ ಸೋಷಿಯಲ್ ಸೈನ್ಸು, ಹಿಂದಿ, ಸೈನ್ಸು, ಮ್ಯಾಥಮೆಟಿಕ್ಸಲ್ಲಿ ಕಾಂಟ್ರಾಕ್ಟರ್ ಬೇಕಂತೆ. ಅದಾದಮೇಲೆ ರೆಗ್ಯುಲರಿಗೆ ನಿಮಗೆ ಸೋಷಿಯಲ್ ಸೈನ್ಸು, ಹಿಂದಿ ಮತ್ತು ಇಂಗ್ಲೀಷು, ಸಾಂಸ್ಕ್ರಿಟು, ಕಂಪ್ಯೂಟರ್ ಸೈನ್ಸ್ ಇವೆಲ್ಲ ವೀಕ್ಷಕರೇ ಪ್ರತಿಯೊಬ್ಬರಿಗೂ ಒಂದೊಂದು ಈಚು. ಇಲ್ಲೂ ಕೂಡ 3, 4, 7 ಓಪನಿಂಗ್ಸ್ ಇದ್ದಾವೆ ವೀಕ್ಷಕರೇ. ಅದಾದಮೇಲೆ ಮತ್ತು ಪ್ರೈಮರಿ ಅಂದರೆ ರೆಗ್ಯುಲರು, ಕಾಂಟ್ರಾಕ್ಚುಯಲ್ ಇದರಲ್ಲೂ ಇದೆ. ಎಲ್ಲ ಇಲ್ಲಿ ಅಕಾಡೆಮಿಕ್ ಆಲ್ ಸಬ್ಜೆಕ್ಟ್ ಅಂದರೆ 5ನೇ ಕ್ಲಾಸ್ ತನಕ, 1ರಿಂದ 5ನೇ ಕ್ಲಾಸ್ ತನಕ ಯಾವ ಸಬ್ಜೆಕ್ಟ್ ಬೇಕಾದ್ರೂ ಯಾರು ಬೇಕಾದ್ರೂ ಮಾಡ್ಬೋದು. ಅಲ್ಲಿ 3, 5, 9, 5, 4, 9, 12 ಇದಿದೆ ವೀಕ್ಷಕರೇ. 12 ಓಪನಿಂಗ್ ಇದ್ದಾವೆ. ನೀವು ಯಾರು 5ರಿಂದ 6ನೇ ಕ್ಲಾಸ್, 1ರಿಂದ 5ನೇ ಕ್ಲಾಸ್ ತನಕ ಯಾವ್ದಾದ್ರು ಓಪನಿಂಗ್ಸ್ ಬೇಕು, ನೀವು ಯಾವ್ದಾದ್ರು ಹುಡುಕ್ತಾ ಇದ್ರೆ ವೇಕೆನ್ಸೀಸ್ನ, ಇದು ಒನ್ ಆಫ್ ದ ಬೆಸ್ಟ್ ವೀಕ್ಷಕರೇ. ಅದಾದಮೇಲೆ ಬಂದ್ಬಿಟ್ಟು ಪ್ರೀ ನರ್ಸರಿ ಕೂಡ ಆಲ್ ಸಬ್ಜೆಕ್ಟು 2 ಓಪನಿಂಗ್ಸ್ ಇದೆ ವೀಕ್ಷಕರೇ. ಅದಾದಮೇಲೆ ಕ್ಲರ್ಕ್ ನೋಡಿ, ಯಾರ್ಯಾರು ತುಂಬ ಜನ ಬೇರೆದೆಲ್ಲ ಓಪನಿಂಗ್ಸ್, ಕ್ಲರ್ಕ್ ಆಗಲಿ, ಲ್ಯಾಬ್ ಟೆಕ್ನಿಷಿಯನ್ಸ್ ಆಗಲಿ, ಇದೆಲ್ಲದು ಓಪನಿಂಗ್ಸ್ ಇದೆ. ಬರೀ ನಾರ್ಮಲಿ ಟೀಚಿಂಗ್ಸ್ ಅಲ್ಲ, ಪ್ರತಿಯೊಂದು ಬೇರೆದು ಕ್ಲರ್ಕ್ದು ಓಪನಿಂಗ್ ಇದೆ. ಅಡ್ಮಿನಿಸ್ಟ್ರೇಷನ್ನು ಅವ್ರದ್ದು 3 ಓಪನಿಂಗ್ಸ್ ಇದೆ ವೀಕ್ಷಕರೇ, ಪ್ರತಿಯೊಬ್ಬರು ನೋಡ್ಕೊಳ್ಳಿ. ಅದಾದಮೇಲೆ ಹೆಲ್ಪರು, ಮೇಡು ಮತ್ತು ಫೀಮೇಲು ಮತ್ತು ಮೇಲು, ರೆಗ್ಯುಲರ್ 1, ಕಾಂಟ್ರಾಕ್ಚುಯಲ್ 5 ಇದೆ ವೀಕ್ಷಕರೇ. ಓವರಾಲ್ 6 ಇದಿದೆ. ಆಯಾ, ಪಿವನ್ನು, ಸ್ವೀಪರು, ಗಾರ್ಡ್ನರು ಇವರೆಲ್ಲ ಸೇರಿ ಬಂದ್ಬಿಟ್ಟು ಹೆಲ್ಪರು. ಇಲ್ಲಿ ಹೆಲ್ಪರ್ ತುಂಬ ಜನ ಹುಡುಕ್ತಾ ಇರ್ತೀರ ನೋಡಿ. ಇದಕ್ಕೆ ನಿಮಗೆ ಇಷ್ಟ ಇದ್ದರೆ ಇಲ್ಲಿ ಏರ್ಫೋರ್ಸ್ ಸ್ಕೂಲ್ಗಳಿಗೆ ಹೋಗ್ಬೋದು ವೀಕ್ಷಕರೇ. ಅದಾದಮೇಲೆ ಸ್ಪೆಷಲ್ ಎಜುಕೇಟರು, ಲ್ಯಾಬ್ ಟೆಕ್ನಿಷಿಯನ್ಸು ಇದು ಓಪನಿಂಗ್, ಇದು 3 ಓಪನಿಂಗ್ ಇದೆ ವೀಕ್ಷಕ. ಲ್ಯಾಬ್ ಟೆಕ್ನಿಷಿಯನ್ ಮತ್ತು ಸ್ಪೆಷಲ್ ಎಜುಕೇಟರ್ ಅಂತೆ, ಇದು 3 ಓಪನಿಂಗ್ಸ್ ಇದೆ. ಅದಾದಮೇಲೆ ಡ್ಯಾನ್ಸು, ಮ್ಯೂಸಿಕ್ಕು, ಯೋಗ ಅದು ಕೂಡ ಪಾರ್ಟ್ ಟೈಮ್ ಮತ್ತು ಕಾಂಟ್ರಾಕ್ಟುಯಲ್ ಬೇಸಿಸ್ ಇದೆ ವೀಕ್ಷಕರೇ. ಅದು ಕೂಡ 3 ಓಪನಿಂಗ್ಸ್ ಇದೆ ವೀಕ್ಷಕ. ಡ್ಯಾನ್ಸಿಗೊಬ್ರು, ಮ್ಯೂಸಿಕ್ಗೊಬ್ರು, ಯೋಗಗೊಬ್ರು. ಅದಾದಮೇಲೆ ಫುಟ್ಬಾಲು, ಬಾಸ್ಕೆಟ್ಬಾಲು ಮತ್ತು ಬ್ಯಾಂಡ್ ಮಾಸ್ಟರು ಅವೆಲ್ಲ ಸೇರಿ ವೀಕ್ಷಕರೇ 5 ಫುಟ್ಬಾಲು, ಬಾಸ್ಕೆಟ್ಬಾಲು, ಬ್ಯಾಂಡ್ ಮಾಸ್ಟರು, ಇನ್ನೊಂದು ಯಾವುದೋ ಇದೆ. ಎಲ್ಲ ಪ್ರತಿಯೊಂದು ಸೇರಿ ಇದು ಸ್ಪೋರ್ಟ್ಸಿಗೂ ಕೂಡ 5 ಓಪನಿಂಗ್ಸ್ ಇದೆ ವೀಕ್ಷಕರೇ. ನೋಡ್ಕೊಳ್ಳಿ, ಅಲ್ಲಿ 4 ಓಪನಿಂಗ್ಸ್ ಇದೆ, ಒಂದೊಂದು ಈಚು. ಹಾಗೆ ನೋಡ್ಕೊಳ್ಳಿ, ಪ್ರತಿಯೊಬ್ಬರು ಏನೇ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬೇಕು ಅಂದ್ರೂ ಈ ಸ್ಕೂಲ್ ವೆಬ್ಸೈಟಿಗೆ ಹೋದರೆ ನಿಮಗೆ ಪ್ರತಿಯೊಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ನಿಮ್ಮ ಎಲಿಜಿಬಿಲಿಟಿ ಮ್ಯಾಚ್ ಆದರೆ ಮಾತ್ರ ಅಪ್ಲೈ ಮಾಡಿ. ಅದಾದಮೇಲೆ ಪ್ರತಿಯೊಂದು ಅಪ್ಲಿಕೇಶನ್ನು ಒಂದು ಫೋಟೋ ಕಾಪಿನ ತಗೊಂಡೋಗಿ ಅಲ್ಲಿ ಸಬ್ಮಿಟ್ ಮಾಡಿ ವೀಕ್ಷಕರೇ. ಅದಾದಮೇಲೆ ಬಂದ್ಬಿಟ್ಟು ನಿಮಗೆ ಏನೇ ಇನ್ಫಾರ್ಮೇಷನ್ ಬೇಕು ಅಂದ್ರೂ, ಏನೇ ಸಪ್ರೇಟ್ ಇನ್ಫಾರ್ಮೇಷನ್ ಬೇಕು ಅಂದ್ರೂ ಈ ನಂಬರಿಗೆ ಕಾಲ್ ಮಾಡಿಕೊಡಿ ಅಥವಾ ಇಮೇಲ್ ಸೆಂಡ್ ಮಾಡಿ. ಪ್ರತಿಯೊಂದು ಪೋಸ್ಟ್ಗೆ ನೀವೇನಾದ್ರು ಮಲ್ಟಿಪಲ್ ಪೋಸ್ಟಿಗೆ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ಪ್ರತಿಯೊಂದಕ್ಕೂ ಡಿಫ್ರೆಂಟ್ ಅಪ್ಲಿಕೇಶನ್ನ ತೊಗೊಂಡು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು ವೀಕ್ಷಕರೇ. ಹಾಗಾಗಿ ಪ್ಲೀಸ್ ಸಬ್ಮಿಟ್ ಸಪ್ರೇಟ್ ಅಪ್ಲಿಕೇಶನ್ ಫಾರ್ ಈಚ್ ಪೋಸ್ಟ್ ಅಂತಿದೆ. ಪ್ರತಿಯೊಬ್ಬರು ಈಚ್ ಪೋಸ್ಟ್ನ ಸಬ್ಮಿಟ್ ಮಾಡಿ. ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಏರ್ಫೋರ್ಸ್ ಸ್ಕೂಲು, ಜಾಲಹಳ್ಳಿ, ಇಲ್ಲಿಗೆ ನೀವು ಸಬ್ಮಿಟ್ ಮಾಡಬೇಕು ವೀಕ್ಷಕರೇ. ಪ್ರತಿಯೊಬ್ಬರು ನೋಡ್ಕೊಳ್ಳಿ. ಫಸ್ಟು ವೆಬ್ಸೈಟಿಗೆ ಹೋಗಿ ಎಲ್ಲ ಡೀಟೇಲ್ಸ್ ನೋಡಿಕೊಂಡು ನಿಮ್ಮ ಎಲಿಜಿಬಿಲಿಟಿಗೆ ಮ್ಯಾಚ್ ಆಗೋ ಥರ ಇದ್ದರೆ ಮಾತ್ರ ಅಪ್ಲೈ ಮಾಡಿ. ಇಂಥ ಸುವರ್ಣ ಅವಕಾಶನ ಪ್ರತಿಯೊಬ್ಬರು ಯೂಸ್ ಮಾಡ್ಕೊಳ್ಳಿ. ತುಂಬ ಒಳ್ಳೆಯ ಸ್ಕೂಲು, ನಾವು ನೋಡಿರೋದ್ರಿಂದ ಸ್ಕೂಲು ಜಾಲಹಳ್ಳಿ ಏರ್ಫೋರ್ಸ್ ಸ್ಕೂಲು ತುಂಬ ಸ್ಟೂಡೆಂಟ್ ಸ್ಟ್ರೆಂತ್ ಇರೋದ್ರಿಂದ ನಿಮ್ಮ ಚೆನ್ನಾಗಿರುತ್ತೆ. ನೀವು ತುಂಬ ವರ್ಷ ಅದೇ ಸ್ಕೂಲಲ್ಲಿ ಇದು ಮಾಡಬೇಕು, ಸುತ್ತಮುತ್ತ ಇಲ್ಲಿರೋ ಜಾಲಹಳ್ಳಿ ನಿಯರ್ ಇರೋರಿಗೆ ಪ್ರತಿಯೊಬ್ಬರು ಇಲ್ಲಿ ಮೇಕ್ ಯೂಸ್ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಈ ಸುವರ್ಣ ಅವಕಾಶನ ಯೂಸ್ ಮಾಡ್ಕೊಳ್ಳಿ, ಅಪ್ಲೈ ಮಾಡಿ ವೀಕ್ಷಕರು. ಏನೇ ಇನ್ಫಾರ್ಮೇಷನ್ ಬೇಕಾದ್ರೂ ಕಮೆಂಟ್ ಮಾಡಿ, ಹೆಲ್ಪ್ ಯು ಔಟ್. ಥ್ಯಾಂಕ್ ಯು ಸೊ ಮಚ್ ಗೈಸ್, ಟೇಕ್ ಕೇರ್.